ರಕ್ತರಾತ್ರಿ. ಎಲೆ ಉತ್ತರೆ ದಿನ 3 ಕಳೆಯುವುದರ ಹೊರಗಾಗಿ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಅಯ್ಯೋ, ಎಂತಹ ಕಠೋರ ಮಾತುಗಳು! ಸಿಡಿಲ್ದನಿಯ ಕಠೋರ ಬೆಂಕಿಡಿಗಳೇ ಬಂದು ಬೀಳುತ್ತವೆ ಪಾತಾಳದಿಂದ. ಎಲೆ ಉತ್ತರೆ ದಿನ 3 ಕಳೆಯುವುದರೊಳಗಾಗಿ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ. ಅಯ್ಯೋ, ಸಿಡಿಲ್ದನಿಯ ಶಬ್ದಗಳು ನನ್ನದೇ ಮೀರಿ. ಅಯ್ಯೋ, ಏನಾಯ್ತು ಏನಾಯ್ತು ಉತ್ತರೆ? ದ್ರೌಪದಿ ಅತ್ತೆಯವರೇ, ಕೇಳಿದಿರ? ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ವಜ್ರ ಕಂಠದಿಂದ ಹೊರಹೊಮ್ಮಿದ ಬಿರುನುಡಿಗಳನ್ನು ಕೇಳಿದಿರ? ಈ ಗುರುಪುತ್ರನ ಕಂಠದಿಂದ ಹೊರ ಹೊಮ್ಮಿದ ಬಿರುಗಾಳಿಯಲ್ಲಿ ಗಿರಗಿರನೆ ಸುಳಿದು ನನ್ನ ನೆತ್ತಿಗೆರಗಿದೆ ಸಿಡಿಲ್ದನಿಯ ಶಬ್ದಗಳು. ಮತ್ತೆ ಅವೇನು ಶಬ್ದಗಳು? ನಿಷ್ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂಬ ಸಿಡಿಲ್ದನಿಯ ಶಬ್ದಗಳು. ಅಯ್ಯೋ ಉತ್ತರೆ, ಈ ಸಿಡಿಲದನಿಯ ಶಬ್ದಗಳ ಸಪ್ಪಳಕ್ಕೆ ಭೂಮಿಯು ಬಿರಿಯುವಂತಿದ್ದರು ಕವಿತವ್ಯದ ಬಗೆಗಿನ ನನ್ನ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಸಾಧ್ಯವಿಲ್ಲ ಈಗಿನ ಸಮಯದಲ್ಲಿ. ಆದರೂ ನೆಚ್ಚಗಿರದಿರು, ಹೆಚ್ಚೇನು ಹೇಳಲಿ. ನಿನ್ನೆದೆಯ ದುಃಖದುರಿ ಗಾಳಿ ತಗುಲಿಹುದು ಕೌರವರ ಬಾಳ್ಗುಡಿಗೆ ಕಾರಣದಕ್ಕೆ. ಧೃತರಾಷ್ಟ್ರನ ರೋಷವೇ ಬಲಿ.
ಎಂತಾಗಲೊಲ್ಲದು. ಗಾಯಕನಿಲ್ಲದ ಮನೆಯೊಳಗೆ ತಂತಿ ಹರಿದ ತಂಬೂರಿಯಂತೆ ಮೂಲೆ ಗುಂಪಾಗಿ ಬಿದ್ದಿರುವ ತಂಬೂರಿಯಂತೆ ನಾನು ಎಷ್ಟು ಬಿದ್ದಿರಲಿ ಬರಡು ಭೂಮಿಯಲ್ಲಿ. ಅತ್ತೆ ಅತ್ತೆ, ನನ್ನನ್ನು ಹೋಗಗೊಡಿ, ನನ್ನ ಗಂಡನಿರುವಲ್ಲಿಗೆ ಹೋಗಗೊಡಿ ಅತ್ತೆ. ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ. ಕೇಳಿದಿರಾ ಅತ್ತೆ? ಕಠೋರ ನುಡಿಗಳನ್ನು ಕೇಳಿದಿರಾ ಅತ್ತೆ? ಅಯ್ಯೋ, ನಾನಿಲ್ಲಿರಲಾರೆ. ಅಶ್ವತ್ಥಾಮನ ಕಂಠದಿಂದ ಹೀಗೇಕೆ ಮಾಡುವಿ ಅಮ್ಮ? ಎಲ್ಲಿಯ ಶಬ್ದಗಳು? ಎಲ್ಲಿಯ ಅಶ್ವತ್ಥಾಮ? ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಕೇಳಿದಿರಾ ಅತ್ತೆ? ಕೇಳಿದಿರಾ? ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದಂತಹ ಕಠೋರ ನುಡಿಗಳನ್ನು. ಆಹಾ, ನನ್ನ ಪ್ರಾಣೇಶ್ವರ, ನಿಲ್ಲಿ! ನಾನೀ ನುಡಿಗಳನ್ನು ಕೇಳಲಾರೆ, ನಾನೀ ಲೋಕದಲ್ಲಿ ಇರಲಾರೆ. ನಿಲ್ಲಿ ಪ್ರಾಣಕಂತ, ನಿಲ್ಲಿ, ನಾನು ಬರುವೆ. ಕರ್ಮಗಳ ಕುಸುಮಗಳನ್ನು ಕೂದು ಮಾಲೆ ಮಾಡಿಕೊಂಡು ಬರುವೆ ನೀವಿಲ್ಲಿವರೆಗೆ. ನಿಲ್ಲಿ ನಿಲ್ಲಿ ನಿಲ್ಲಿ, ನನ್ನೆದೆ ಕಂಪಿಸುತ್ತಿದೆ, ನಾನಿಲ್ಲಿರಲಾರೆ. ವಾಯುಸುತ ಭೀಮಸೇನ, ಓ ಅಗ್ನಿಪುತ್ರಿ ದ್ರೌಪದಿ, ಕೇವಲ ನೀವು ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ಹತ್ತಿ ಉರಿಯುತ್ತಿರುವ ರಣಯಜ್ಞ ಕುಂಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿ ದುಃಖದ ದಗ್ಗಿಷ್ಟಿಯನ್ನು ತನ್ನ ಎದೆಯಲ್ಲಿ ಹೊತ್ತುಕೊಂಡು ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣುಗಳಲ್ಲಿ ಇಳಿಯುವ ಕಣ್ಣೀರಿನ ಬೆಸನದ ಬಣ್ಣ ಬರೆಯುವಳು. ಆದರೆ ಈ ಪಾಂಡವರ ಬಾಳು ಬರೀ ಗೋಳು. ತಮ್ಮಂದಿರನ್ನು, ಮಡದಿಯಾದ ದ್ರೌಪದಿಯನ್ನು ಧರ್ಮ ಎಂಬ ಅಕ್ಷರದ ಸಂಕೋಲೆಯಲ್ಲಿ ಕಟ್ಟಿ ಹಾಕಿದ ನತದೃಷ್ಟ ನಾನು ಧರ್ಮರಾಯ. ಆದರೆ ಈ ಧರ್ಮರಾಯ ಎಂದೂ ಧರ್ಮಕ್ಕೆ ಚ್ಯುತಿ ತಂದುಕೊಳ್ಳುವವನಲ್ಲ. ಧಾರಣಾತ್ ಧರ್ಮಂ ಪ್ರತ್ಯಾಹು. ಯಾವ ಕಟ್ಟುಪಾಡು ತನ್ನನ್ನು ತಕ್ಕಂತೆ ಕಾಪಾಡಿಕೊಳ್ಳುವುದೋ ಅದುವೇ ಧರ್ಮ. ಯಾವ ನೀತಿ ನಿಯಮಗಳು ಪಾಲಿಸುವುದು ಸರಿಯಾಗಿ ಇರುತ್ತದೆಯೋ ಅದು ಧರ್ಮ. ಆದರೆ ಈ ಧರ್ಮರಾಯನ ಬಾಳಿನಲ್ಲಿ ಅವನ ಔದಾರ್ಯವನ್ನು ಕಂಡು ಅವನ ದೌರ್ಬಲ್ಯ ಎಂದು ತಿಳಿಯುವವರೇ ಹೆಚ್ಚು. ಋಷ್ಯಶೃಂಗ ಪರ್ವತದಿಂದ ಪ್ರಾರಂಭವಾದ ಪಾಂಡವರ ಜೀವನ ಅದೆಂತ ದುರಂತ. ಅರಸ ಪಾಂಡುವಿನ ತಂದೆ ಅರಸ ಪಾಂಡು, ಕುಂತಿ ಸುಪತ್ರಿಯ ಕುಂತಿ ದೇವಿಯ ಪುತ್ರರು ನಾವು ಸ್ವರಪುತ್ರರು ಪಾಂಡವರು. ಋಷಿ ಮುನಿಗಳು ಕಾಡಿನಲ್ಲಿ, ಕಾಠಿಣ್ಯಮಯವಾದ ಕಾಡಿನಲ್ಲಿ ಹೇಳಿದರು, ಪಾಂಡವರೇ ನೀವು ಅರಸು ಮಕ್ಕಳು, ಕಾಡಿನಲ್ಲಿ ಇರಬೇಕಾದವರಲ್ಲ ನೀವು, ಹಸ್ತಿನಾಪುರದಲ್ಲಿ ಇರಬೇಕು. ನಮ್ಮ ತಾಯಿಯ ಸಾಂತ್ವನವನ್ನು ಹೇಳಿ ಅಂದು ಹಸ್ತಿನಾವತಿಗೆ ನಮ್ಮನ್ನು ಕರೆದುಕೊಂಡು ಹೋದರು. ರಾಜಬೀದಿಯಲ್ಲಿ ನಿಂತಾಗ ಎಲ್ಲ ಜನರು ಮಾತಾಡಿದ್ದು, ಇವರು ಭಿಕಾರಿಗಳು, ತುತ್ತು ಅನ್ನಕ್ಕಾಗಿ ಬಂದು ಇಲ್ಲಿ ಸೇರಿದವರು ಅಂತ. ಅಜ್ಜಯ್ಯನಾಗಿರುವಂತಹ ಭೀಷ್ಮವೆಂದು ಹೇಳಿದರು. ಋಷಿಮುನಿಗಳ ಮಾತನ್ನು ಕೇಳಿ ನಮ್ಮನ್ನು ಪುರಸ್ಕರಿಸಿ ಅವರ ಮಾತಿನಂತೆ ಅಜ್ಜಯ್ಯ ಭೀಷ್ಮರು ನಮ್ಮನ್ನು ಹಸ್ತಿನಾವತಿಗೆ ಸೇರಿಸಿಕೊಂಡರು. ಆದರೆ ಗುರು ದ್ರೋಣಾಚಾರ್ಯರನ್ನು ನೇಮಿಸಿ ಬಿಲ್ವಿದ್ಯೆಗಳನ್ನು ಕಲಿಸಿದ ಸೌಭಾಗ್ಯ ನಮಗೆ ಒದಗಿತು. ಆದರೆ ಏನು ಮಾಡೋಣ, ಕುರುವಂಶವಾಗಿ ಬೆಳೆಯದೆ ಕೌರವರು ಪಾಂಡವರು ಎಂದು ಪ್ರತ್ಯೇಕವಾಗಿಯೇ ಬೆಳೆದು ಹೋದರು. ಆ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಶಕುನಿ ಮಾವ ಕಾರಣ, ದುಷ್ಟ ಚತುಷ್ಟರೊಳಗೊಬ್ಬ ಶಕುನಿ ಮಾವ ಕಾರಣ. ಆದರೆ ಇವೆಲ್ಲವನ್ನು ನೋಡುತ್ತಾ ಸೈರಿಸುತ್ತಾ ಮತ್ತೆ ಬರಡಾದ ಭೂಮಿ, ಅದನ್ನೇ ಇಂದ್ರಪ್ರಸ್ಥವನ್ನಾಗಿ ನೇಮಿಸಿಕೊಂಡು ಆ ಕೃಷ್ಣನ ಕೃಪಾದೃಷ್ಟಿಯಿಂದ ರಾಜ್ಯವನ್ನು ಆಳಿದೆವು.
ದೊಡ್ಡಯ್ಯನಾಗಿರುವಂತಹ ಧೃತರಾಷ್ಟ್ರನ, ದೊಡ್ಡಮ್ಮನಾಗಿರುವಂತಹ ಗಾಂಧಾರಿಯ ಅಕ್ಕರೆಯಲ್ಲಿ ಬೆಳೆಯುವ ಸೌಭಾಗ್ಯವೇ ನಮಗೆ ದೊರಕಲಿಲ್ಲ. ಆಯಿತು, ಮುಂದೇನು? ದ್ವೇಷದ, ರೋಷದ ಅರಿವು ಸುಟ್ಟು ಬೆಂದಾಗಬೇಕೆಂದು ಮಾಡಿದ ದುಷ್ಕೃತ್ಯ ಫಲಿಸಲಿಲ್ಲ. ನಮ್ಮ ಚಿಕ್ಕಯ್ಯನಾದ ವಿದುರನಿಂದ ದಾರಿದೀಪವಾಗಿ ಅರಣ್ಯವನ್ನು ಸೇರಿಕೊಂಡೆವು. ಕಾಲಾಂತರದಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿ ದ್ರುಪದನ ಆಸ್ಥಾನವನ್ನು ಸೇರಿ ಅಲ್ಲಿ ದ್ರೌಪದಿಯ ಸ್ವಯಂವರದ ನಿಯಮದಂತೆ ನಾವು ಅವಳನ್ನು ವರಿಸುವ ಸೌಭಾಗ್ಯವನ್ನು. ಆ ನಂತರದಲ್ಲಿ ಪುನಃ ನಮ್ಮನ್ನು ಹಸ್ತಿನಾವತಿಗೆ ಕರೆಸಿಕೊಂಡರು ಅಜ್ಜಯ್ಯ. ಬಹಳ ದಿವಸವಾಗಲಿಲ್ಲ, ನಮಗೆ ಮತ್ತೆ ಬೇರೆ ರಾಜ್ಯವನ್ನು ಇಂದ್ರಪ್ರಸ್ಥದಲ್ಲಿ ಕೊಡುವ ಹಾಗಾಯಿತು. ಕೆಲವೇ ವರ್ಷಗಳು ಕಳೆದವು. ಆ ನಂತರ ಜೂಜಿನ ಪಣಕ್ಕೆ ನಮಗೆ ದ್ಯೂತಕ್ಕೆ ಆಹ್ವಾನ. ಮರುದ್ಯೂತದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ನತಮಸ್ತಕರಾಗಿ ನಿಂತ ಕಾಲದಲ್ಲಿ ಮಾನಿನಿಯ ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುವ ಸಂದರ್ಭ. ಛೇ, ನತರದ್ರಷ್ಟ ಧರ್ಮರಾಯನ ಪಾಂಡವರ ಪಾಲಿಗೆ. ಆ ನಂತರದಲ್ಲಿ ಅಜ್ಞಾತವಾಸಗಳನ್ನು, ವನವಾಸಗಳನ್ನು ಮಾಡಿ ಮುಗಿಸಿ ಬಂದು ದಾಯವಾಗದ ರಾಜ್ಯವನ್ನು ಕೇಳೋಣ ಎಂದು ಕೃಷ್ಣನ ಮಾತಿನಂತೆ ರಾಯಭಾರಿಯಾಗಿ ಹೋದ ಕೃಷ್ಣ ಸಿಗಲಿಲ್ಲ. ಪಾರ್ಥಿವರಂ ದುರದಲ್ಲಿ ಜಯಿಸಿಕೊಂಬುದು ಇದು ದುರ್ಯೋಧನನ ವಾದ. ನಮ್ಮ ಭಾವನೂ ದೇವನೂ ಆಗಿರುವಂತ ಕೃಷ್ಣನಿಗೆ ಅವಮಾನಿಸಿ ತಿರುಗಿ ಕಳಿಸಿದರು. ಕೊನೆಗೂ ಯುದ್ಧವನ್ನೇ ಗಂಟಿಕ್ಕಿದ ಕೌರವ ರಣಭೂಮಿ ಸಿದ್ಧವಾಯಿತು. 10 ದಿವಸಗಳವರೆಗೆ ಭೀಷ್ಮರು ಹೋರಾಡಿ ದಿನವೊಂದಕ್ಕೆ 10 ಸಹಸ್ರ ಮುಗುಟವರ್ಧರರು. ಕೊನೆಗೆ ಶಿಖಂಡಿಯ ನೇಮದಿಂದ ಬಿಲ್ಲನ್ನು ಎಸೆದು ಮರಣ ಸರಸೆಯಲ್ಲಿ ಮಲಗಿದರು. ನಂತರ 5 ದಿವಸಗಳ ಹೋರಾಟವನ್ನು ಮಾಡಿದ ಗುರು ದ್ರೋಣಾಚಾರ್ಯರು ಪ್ರಾಣಾಹುತಿಯನ್ನು ಕೊಟ್ಟರು. ಆ ನಂತರ 15 ದಿವಸವು ಕಳೆದವು. 16ನೇ ದಿವಸದಲ್ಲಿ ನಾವು ಇಲ್ಲಿ ಇದ್ದೇವೆ. ಏನು ಮಾಡಬೇಕು? ದೇವನೂ ಭಾವನೂ ಆಗಿರುವಂತಹ ಕೃಷ್ಣನ ಮಾರ್ಗದರ್ಶನದಿಂದಲೇ ನಾವು ಮುನ್ನಡೆಯತಕ್ಕದ್ದು. ಆದ್ದರಿಂದ ಆ ಕೃಷ್ಣನ ದರ್ಶನಕ್ಕಾಗಿ ಕಾದಿದ್ದೇವೆ. ಇದು ಇಲ್ಲಿಯವರೆಗಿನ ಪಾಂಡವರ ಇತಿಹಾಸ. ಹೌದು, ಕುರುಕ್ಷೇತ್ರ ಎಂಬ ಕಾಳಗವನ್ನ ಕಟ್ಟಿದವೇ ನಮ್ಮ ಪ್ರತಿಜ್ಞೆಗಳು. ಆರ್ಯಪುತ್ರ, ಕೌರವರ ಉನ್ಮತ್ತ ಖಡ್ಗಗಳ ಝೇಂಕಾರ, ಮನಸ್ಸುಗಳ ಢೇಂಕಾರ, ಮೀರಿದವು ಮಾನವೀಯ ಮಮಕಾರ. ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರದ ಚಿತ್ರಣವೇ ಕುರುಕ್ಷೇತ್ರ. ಮಣ್ಣಿನ ಮಡಿಲ ಮಕ್ಕಳ ಮಮಕಾರವು ಬ್ರಹ್ಮಾಂಡ ಪಾಂಡದೊಳು ತುಂಬಲು ಹಾಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲಗೊಂಡು ಬಲ್ಲಿದರು ಅಮಂಗಳವ ಅಳಿಯಲಿಕ್ಕೆ ಮಾಡಿದ ಪ್ರತಿಜ್ಞೆಯ ಫಲವಾಗಿ ಈ ವಿಪ್ಲವದ ರಕ್ತದ ಹನಿ ಹರಿದು ಬಂದುದರಕ್ಕೆ ಅವರು ದೋಷಿಗಳಲ್ಲ ದಿವ್ಯ ದೃಷ್ಟಿಯಲ್ಲಿ. ಹಾಗಾರೇನಾಯಿತು ದ್ರುಪದಜ? ನಮ್ಮವರ ನೆತ್ತರಳು ಕೈ ತೊಳೆದ ಸೇರಿನ ಪಿಶಾಚಿ ಹುಚ್ಚೆದ್ದು ಕುಣಿಯುತ್ತಿದೆ ತಲೆ ಕೆದರಿ ಈ ಭಾರತೀಯ ರಾಜಾಂಗಣದಲ್ಲಿ ತನ್ನ ಕರಾಳ ಛಾಯೆಯನ್ನು ಚೆಲ್ಲಿದೆ. ಅಣ್ಣ, ಕಡಲ ಒಡಲಿನಿಂದ ಕಾಲಕೂಟ ಹುಟ್ಟಿದಂತೆ ನಿಮಗಿಂದು ತೋರುತ್ತಿರಬಹುದು. ಆದರೆ ಮುಂದೆ ನಡೆಯುವ ಯುದ್ಧದಲ್ಲಿ ಪಾಂಡವರ ಪಾಲಿಗೆ ಲಭಿಸುವುದು ಅಣ್ಣ ಅಮೃತ. ಅಣ್ಣ ಭೀಮಸೇನ, ವಿಷದಲ್ಲಿ ಅಮೃತವನ್ನು ಇಚ್ಛಿಸಿ ಕಣ್ಣೀರು ತುಂಬಿ ಕಾದಿರಬೇಕೆ ನಾವು? ಎನಿತು ನರರ ಮಸ್ತಕಗಳೆಲ್ಲ ನೆತ್ತರದಲ್ಲಿ ಮುಳುಗಿ ಮಾಯವಾಗಿ ಹೋಗು. ಇಂತಾದರೂ ಈ ನರಮೇಧ ಯಜ್ಞವನ್ನು ನೋಡಿಯಾದರೂ ನಿಲ್ಲಿಸಲಾರಿರ ನಿಮ್ಮ ಈ ಕೈಯ ಸಂಹಾರದ ಕೈಯ. ಇದು ಮುಗಿದ ಅಧ್ಯಾಯ.
ಜ್ಞಾನೋಪದೇಶ. ಬೋರ್ಗೆರೆವ ಕಡಲ ತೆರೆಯಂತೆ ಶತ್ರುಗಳನ್ನು ಎದುರಿಸುವ ಈ ಸಾಹಸ ಸಿಂಹನಿಗೆ ಸಾಕು ನಿನ್ನ ಉಪದೇಶಗಳು. ಯಮನ ಕೋಣವನ್ನೇ ಕುಟ್ಟಿ ಕೊಲ್ಲುವಂತಹ ಈ ಭೀಮನಿ ಬೇಕು ನನಗೆ ಉಪದೇಶ. ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ಆ ಕೌರವ ಕುನ್ನಿಗಳನ್ನ ಕುಟ್ಟಿ ಕೊಲ್ಲುವ ಸ್ವಾತಂತ್ರ್ಯ ಬೇಕೆನಗೆ. ಭೀಮದೇವನ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವನು ಕೊಟ್ಟ ಕೋಟಲೆಗೆ ನಾಡಿ ನನಗೆ ಬಾಡಿತು. ಕೌರವನ ರಾಜನೀತಿ ದೇಶದಳು ತಂದಿಟ್ಟಿತು ದುರ್ಗತಿ. ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡಿರುವ ಮಾನವ ಹೃದಯಲ್ಲಿ ಮಸಣ ಮಾಡಿತು ಕದನ ಕಣ ಕುತೂಹಲದಿ ಕೀಳುಮಾಡು. ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದನ ವೇದ ಕಲಾ ಪಂಡಿತ ಶಕುನ. ಶಕುನಿಯ ಮಾತನ್ನ ನಂಬಿ ನಡೆದರು ಹಸ್ತಿನಾವತಿಯ ಮುತ್ಸದ್ದಿಗಳು. ಅವನ ಮಾತಿಗೆ ತಾಳ ಹಾಕಿತು ಕೌರವನ ಪರಿವಾರ. ಈಗ ಯುದ್ಧವೆಂಬ ಕಂಪನಕ್ಕೆ ನಡುಗಿತು ಸಂಪೂರ್ಣ ಕುರುಕುಲ. ಅನೇಕ ಸಾವು ನೋವುಗಳ ಹೊಳೆಯಲ್ಲಿ ತೇಲಿ ತೇಲಿ ಹೊರಹೊಳಪಿನ ಬಂಗಾರ ಬಣ್ಣದ ಕೌರವನಾಳಿಕೆಯ ಕರಿಹಾವು ಎತ್ತಿ ಮುದ್ದಿಸುತ್ತ ಮಾನವ ಕುಲವನ್ನೆಲ್ಲ ಕೊಲ್ಲಳೆಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುತ್ತಿ ತಡೆಯುತ್ತಿತ್ತು. ಆಗ ಹಸಿದ ಹೊಟ್ಟೆಯಿಂದ ಕಂಗೆಟ್ಟ ಕುಲವತಿಯರ ನಿಟ್ಟುಸಿರಿನಿಂದ ಹುಟ್ಟಿ ಹರಿದು ಬಂದುದು ಈ ರಕ್ತರಣ ಧ್ವನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿಜ್ಞೆಗಳು ಕಾರಣೀಭೂತವಾಗಿಲ್ಲ. ಸತ್ಯ ಸತ್ಯ. ಭೀಮ ದ್ರೌಪದಿಯರಿಲ್ಲಿ ನಿಮಿತ್ತ ಮಾತ್ರ. ಧರ್ಮಜ ಕುಟಿಲ ನೀತಿಯ ನೊಡೆದು ಸಿರಿಸುತರ ಥಳುಕು ಬಿಚ್ಚಿ ಕೂಳರ ಕೊಳಕು ಕೊಚ್ಚಿ ಹರಿಯುತ್ತಿದೆ ಮಹಾವಿಪ್ಲವದ ರಕ್ತ. ಅಲ್ಲ ಧರ್ಮಜ, ಚಕ್ರವ್ಯೂಹದಲ್ಲಿ ಏಕಾಂಗಿಯಾಗಿ ಹೋರಾಡುತ್ತಿದ್ದ ನನ್ನ ಮಗ ಅಭಿಮನ್ಯುವನ ಕೊಲೆಗೈದಿದ್ದಾರೆ ಆ ಪಾತಕಿಗಳು. ಅವರ ಸಿರಿತನದ ಮಹಲು ಸುಟ್ಟು ಬೂದಿಯಾಗುವುದು ಖಂಡಿತ, ಸುಟ್ಟು ಬೂದಿಯಾಗುವುದು ಖಂಡಿತ. ಈ ನನ್ನ ಒಡಲಾಳದ ಕ್ರೋಧಾಗ್ನಿಯ ಹತ್ತಲು ಮಾನಹಾನಿಗೊಳಗಾದ ಮಾನಿನಿಯರ ಕಂಬನಿಯಿಂದ ಕಡಲೊಳಗುಂದುದ್ಭವಿಸಿದ ಬಡಬಾಗ್ನಿ ಝಳ ಝಳಪಿಸಿ ಜಡಿಯೇ ಜಾಗೃತಳಾಗಳೆ ಧರ್ಮಾವತಾರ. ಈ ಮುಸುಗಿದ ಕಾಳರಾತ್ರಿ ಹರಿದು ಹೋಗುವ ಮುಹೂರ್ತವನ್ನೇ ರಣರಂಗದಲ್ಲಿ ನಿಂತು ನೋಡುತ್ತಿರುವಳು ಮುಡಿಗೆದರಿ ಮುಗುಳ್ನಗೆಯ ಬೀರಿ. ಗೆಲುತ್ತಾರೆ. ದಿನ 3 ಮುಗಿಯುವುದರೊಳಗಾಗಿ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ. ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಅಯ್ಯೋ ಅತ್ತೆ, ಕೇಳಿದಿರಾ? ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ಕಠೋರ ನುಡಿಗಳನ್ನು ಕೇಳಿದಿರಾ ಅತ್ತೆ? ಅಯ್ಯೋ ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ. ಅಶ್ವತ್ಥಾಮನ ಗರ್ವವನ್ನ ಇಳಿಸಿ ಬಿಡುತ್ತೇನೆ. ನಿಲ್ಲು ತಡೆ ಭೀಮ. ಬರೀ ಮಿದುಳ ಮೆಲ್ಲ ನಂಬುವುದಷ್ಟೇ ಅಲ್ಲ, ಕದನ ಕಲೆಯನ್ನು ಬಲ್ಲ ಆ ಅಶ್ವತ್ಥಾಮ ಅಪ್ರತಿಮವಲ್ಲ ಈ ಲೋಕಕ್ಕೆಲ್ಲ. ಅವಸರ ಬೇಡ, ಸಮಯ ಇನ್ನೂ ಇದೆ. ಕೃಷ್ಣದೇವ ನೋಡು, ಹೋಗೋ ರಕ್ತರಾತ್ರಿ, ರಕ್ತರಾತ್ರಿ. ಏನು ಅದ್ಭುತ ದೃಶ್ಯ! ನನ್ನ ಗಂಡನ ಎದೆಯ ರಕ್ತದಿಂದುಂಟಾದ ರಕ್ತ ಜಲಪಾತ, ನರಮೇಧ, ಯಜ್ಞಕುಂಡದ ನಾಥ. ಅಯ್ಯೋ ನನ್ನ ಕಣ್ಣುಗಳು ಮುಚ್ಚಲಲ್ಲವೇಕೆ? ಅಯ್ಯೋ
ಅಭಿಮನ್ಯುವಿನ ಬಲಿಯಿಂದ ನಿರ್ಭಾಗ್ಯನಾಗಿರುವಂತಹ ಉತ್ತರೆಯ ಸಂಕಟವನ್ನು ನೋಡಲಾರೆ. ಎಂತಾದರೂ ಆಗಲಿ, ಹೇಗಾದರೂ ಆಗಲಿ, ಅವಳಿಗೆ ತೃಪ್ತಿ ಸಿಗುವಂತಾಗಲಿ ದೇವ ಕೃಷ್ಣ. ಉತ್ತರೆ, ಶಾಂತಿ ಶಾಂತಿ. ಉತ್ತರೆ, ಜನ್ಮಗಳು ಬರುವವೆಂದು, ಆತ್ಮಗಳು ಅಳಿಯದೆಂದು, ಈ ದೇಹ ನಶ್ವರವೆಂದು ಹಾಡುತ್ತಿರು ತಾಯಿ ಭಾರತಿಗೆ ಜಯವೆಂದು. ಈ ಶಕುನಿಯದ ಹೊತ್ತದೊಳಗಿದ ಎಂಬ ನಾಗಿರಿಯ ಭೂಮಿಗೆ ಜಾತಿ ದ್ವೇಷದ ಜಲ ಹೊಡೆದು ಕರಟಿ ಕಮರಿ ಹೋಗುವುದು ಜಗದ ಕೋಮಲ ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪ ವಿಶ್ವಕರ್ಮನ ಕೈ ಕೊಂಚ ಕೈ ಜಾರಿ ಜಾತಿ ದ್ವೇಷದ ಗರ್ಜನೆಯಲಿ ಸರಸ್ವತಿಯ ತಂಬೂರಿ ಬಿರಿದು ಕುಲೋಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಈ ಜಾತಿ ದ್ವೇಷ. ಇದರದೊಂದು ಕಿಡಿ ಚಲ್ಲಿ ನಿರ್ಮಿಸುವೆ ಕಡಲ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಲಯಮ. ಬಿಂದುವೊಂದು ಸಿಂಧುವನ್ನೇ ನುಂಗುವ ನಡೆ ಹೋರುತ್ತಿಹುದು ಅಶ್ವತ್ಥಾಮನಳು. ಆಕಾಶದಲ್ಲಿ ಮನ ಮಾಡಿಕೊಂಡಿದ್ದ ತ್ರಿಪುರಾಸುರರನ್ನು ದುರ್ಜಟಿಯಾಗಿ ಕ್ಷಣ ಮಾತ್ರದಲ್ಲಿ ದಹಿಸಿದ ಆ ಮಹಾಬಲೇಶ್ವರನ ಅನುಗ್ರಹ ಇವನಿಗೆ ದೊರಕುತ್ತಿರುವಂತಿಹುದು. ಅಶ್ವತ್ಥಾಮನನ್ನು ರಣ ಕಣದಿಂದ ದೂರಿಡದಿದ್ದರೆ ದಾರಿ ಕಾಣದು ಈ ಶಕುನಿಯ ಕುಟಿಲ ಕಾರ್ಯಸ್ಥಾನ. ಅವನದೊಂದೂವರೆ ಗಣ್ಣು ಪರಶುವನ ಕಂಗಣ್ಣಿನಂತೆ ಸುರ ಸೇನಾನಿ ಷಣ್ಮುಖ ಸ್ವಾಮಿಯ ಕ್ಷತ್ರ ತೇಜ ರಸಾಯನ ತೂಗುತ್ತಿದೆ ಮನೆದೆಯೊಳು. ದಂಡಾಧಿಕಾರಿಯ ಪಟ್ಟವನ್ನು ದುರ್ಯೋಧನ ಅವನಿಗೆ ಕಟ್ಟಿದನೆಂದಾದರೆ ಉಳಿಗಾಲ ಇಲ್ಲ ಈ ಪಾಂಡವರಿಗೆ, ಉಳಿಗಾಲ ಇಲ್ಲ ಈ ಪಾಂಡವರಿಗೆ, ಉಳಿಗಾಲವೇ ಇಲ್ಲ ಉಳಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ಎರಡು ಬಾಣಗಳನ್ನು ದುರ್ಯೋಧನನ ಎದೆಗೆ. ಒಂದು ಜಾತಿ ದ್ವೇಷದ ರಾಮಬಾಣ, ಇನ್ನೊಂದು ಗರತಿಯಾದ ಭಾನುಮತಿಯ ಮೇಲಿನ ಶೀಲದ ಶಂಕೆ ಎಂಬ
ನಗು ಮಾವ, ನಗು ನಗು. ಕುರು ಸಂತಾನದ ಸಮಾಪ್ತಿಯ ಕಾಲಕ್ಕೂ ನಿನಗೆ ನಗುವೆ ಮಾವ. ಯಾವ ಕಾಲಕ್ಕೆ ನಗಬೇಕೆನ್ನುವಂತಹ ಕಲ್ಪನೆ ನಿನಗಿಲ್ಲದೆ ನಕ್ಕವನಲ್ಲವೇ ಅಲ್ಲ. ಈ ಕುರುಕುಲಕ್ಕೆ ಆಧಾರ ಸ್ತಂಭನಾಗಿರುವಂತಹ ಆಚಾರ್ಯ ಭೀಷ್ಮ ದಶ ದಿನಗಳ ಪರ್ಯಂತರ ಯುದ್ಧ ಮಾಡಿ ಆ ಕೃಷ್ಣನ ಕಾರಸ್ಥಾನದಲ್ಲಿ ಪಾರ್ಥನ ಬಾಣಕ್ಕೆ ತಲೆ ಕೊಟ್ಟು ಶರಮಂಚದ ಮೇಲೆ ಮಲಗಿದ ಕಾಲಕ್ಕೂ ನಗೆಯೇ ಅಲ್ಲ. ಆಚಾರ್ಯ ದ್ರೋಣರು ಪುತ್ರನ ಮ್ಯಾಲಿನ ವ್ಯಾಮೋಹದಿಂದ ಇಹಲೋಕವನ್ನ ತ್ಯಜಿಸಿದಾಗ ಈ ಕುರುಕುಲವು ಕಳವಳಿಸಿ ಕುರುಕುಲದ ದೇವತೆಯು ಕುರುಡಾದ ಕಾಲ ನಗೆಯೇ ಅಲ್ಲ. ಈ ಕುರುಕುಲದ ಸಂತಾನವೆಲ್ಲ ಕುರುಕ್ಷೇತ್ರದಲ್ಲಿ ಕರಗಿ ಹೋದ ಕಾಲಕ್ಕೂ ನಿನಗೆ ನಗುವೆ ಬಾಬಾ. ನೋಡು ಬಾಬಾ, ಹಸ್ತಿನಾವತಿಯ ಹೆಣ್ಣು ಮಕ್ಕಳೆಲ್ಲ ತಮ್ಮ ಗಂಡಂದಿರನ್ನ ಕಳೆದುಕೊಂಡು ಶೋಕಿಸುವ ಈ ಸಂದರ್ಭದಲ್ಲಿಯೂ ನಿನಗೆ ನಗುವೆ ಬಾಬಾ, ನಗುವೆ. ಮತ್ತಾವನಿಗೆ ಬಾಬಾ, ನಿನಗೆ ಮತ್ತಾವನಿಗೆ. ಓ ನನ್ನ ಮಗುವೇ, ಈ ಶಕುನಿಯ ಯೋಜನೆಗಳೆಲ್ಲ ಬಂಜೆಯಾಗುತ್ತಿರುವಾಗ ನಿರಾಶೆಯಲ್ಲಿ ನಗುವ ನರನ ನಂಜು ನಗಿಸು ಯೋಧನ, ಇದು ನಂಜು ನಗೆ. ಹೌದು ಬಾಬಾ, ದುರ್ಬಲವಾದ ವೀರರತ್ನಗಳಿಂದ ರಂಜಿತವಾದ ಕುರುಪತಿಯ ಸಿಂಹಾಸನಕ್ಕೆ ಸೋಲೆ ಬಾಬಾ. ಆ ಕೊಂದೆಯ ಕೊನ್ನೆಗಳಿಗೆ ಸಾವಿಲ್ಲವೇ ಬಾಬಾ, ಸಾವಿಲ್ಲವೇ. ಆ ದ್ರೌಪದಿಯ ಮಾಂಗಲ್ಯದ ದಾರ ಅದೆಷ್ಟು ಗಟ್ಟಿಯಾಗಿದೆ ಬಾಬಾ, ಅದೆಷ್ಟು ಗಟ್ಟಿಯಾಗಿದೆ. ಪಾಂಡವರನ್ನು ಹೆತ್ತ ಮಾತೆಯರಾದ ಕುಂತಿ ಮಾದ್ರಿಯರು ಅಧರ್ಮಣಿಯರು ಬಾಬಾ, ಅಧರ್ಮಣಿಯರು. ಇನ್ನು ಅವರ ಪಟ್ಟ ಧರಿಸಿ ದ್ರೌಪದಿ ಪಂಚವಲ್ಲಭೆ ಪಾಂಚಾಲಿ. ಆದರೆ ಕೌರವರನ್ನು ಹೆತ್ತ ತಾಯಿ ಗಾಂಧಾರಿ ಗರತಿರತ್ತ ಬಾಬಾ, ಗರತಿರತ್ತ. ಅವಳ ಪಾವಿತ್ರ ಮೊದಲಿನ ಪುತ್ರರಿಗೆ ಪರಾಜಯವೇ ಬಾಬಾ. ಸತಿ ಸಾವಿತ್ರಿಯಂತೆ ಸಾತ್ವಿಯಾದ ಭಾನುಮತಿಯ ಮುತ್ತೈದ ತರದ ಮೂಗುತಿಗೆ ಬೈಲವೇ ಬಾಬಾ. ಸುಯೋಧನ ಮಗುವೇ, ಬೀದಿಯ ಮಕ್ಕಳು ಬೆಳೆವರು, ಕೋಣೆಯ ಮಕ್ಕಳು ಕೊಳೆವರು. ಪುಣ್ಯದ ಬೆಳೆಗೆ ಬಹು ಭಯ, ಪಾಪದ ವಿಷಮಯವಾದ ಬೆಳೆಗೆ ರೋಗ ಕೀಟಗಳ ಕಾಟ ಅತ್ಯಂತ ಕಡಿಮೆ. ಮಗುವೇ, ಅವರು ಪಾಪದ ಬೆಳೆಗಳು, ನೀವು ಪುಣ್ಯದ ಬೆಳೆ. ಹಾಗಿದ್ದರೆ ಯಾವ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳೆಸಿಗೆ? ಹೇಗೆ ಹೇಳಲಿ ಮಗುವೇ, ನಾರಿಯ ಅಂತರಂಗವ ತಿಳಿದುಕೊಳ್ಳುವ ತಿಳುವಳಿಕೆ ಇನ್ನೂ ಬೆಳಗಲೇ ಇಲ್ಲ. ಇನ್ನೂ ಈ ಬುದ್ಧಿಗೆ ಅರಳಿದ ಹೂವಿನ ಹಂದರದಳು ನಲಗುವ ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳು ನಿಮ್ಮ ಪುಣ್ಯ
ಕಥನದಲ್ಲಿ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ಮಾವ ಮಾವ ಏನಂತ ಹೇಳುತ್ತಿರುವೆ ಮಾವ, ಏನಂತ ಹೇಳುತ್ತಿರುವೆ? ಅಲ್ಲದೆ ಇನ್ನೇನು, ಅಂದು ಆ ಚಿತ್ರಸೇನ ಗಂಧರ್ವ ನಿನ್ನನ್ನು ಕಟ್ಟಿ ಒಯ್ಯುತ್ತಿರುವ ಕಾಲಕ್ಕೆ ಆ ಗಂಧರ್ವನ ಕೋಡಗದ ಕಟ್ಟಿನ ಕಟ್ಟನ್ನು ಬಿಚ್ಚುವುದಕ್ಕಾಗಲಿಲ್ಲ ಹೆಂಡತಿಯ ಕೈಯಿಂದ. ಕೌರವೇಶ ಎಲ್ಲಿ ಕಾಮಿನಿಯರ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು, ಅಲ್ಲಿ ನಾಚಿ ಬಾರಳು ಜಯಸಿರಿ. ಎಲ್ಲಿ ಸ್ವೇಚ್ಛಾಚಾರ ಸುಳಿಯುವುದು, ಸುಳಿದಿರುವುದು, ಅಲ್ಲಿ ದೊರಕದೆ ನಗೆ ವಿಜಯಲಕ್ಷ್ಮಿಯ ದೊರಕನ. ಮಾವ ಏನು ಹೇಳುತ್ತಿರುವೆ ಮಾವ, ಏನು ಹೇಳುತ್ತಿರುವೆ? ಪರಮ ಪತಿವ್ರತೆ ಎಂದು ನಂಬಿದಂತಹ ಭಾನುಮತಿಯ ಅಂತರಂಗದಲ್ಲಿ ಕಾಮನ ಹೊಲಸು ತುಂಬಿಕೊಂಡಿರುವುದೇ ಮಾವ, ತುಂಬಿಕೊಂಡಿರುವುದೇ. ಕೇದಿಗೆಯ ಹೊಡೆಯೊಳಗೆ ಮಿಡಿನಾಗರ ಅಡಗಿ ಕುಳಿತಿರುವುದೇ ಮಾವ. ಹಾಗಿದ್ದರೆ ನನ್ನ ಪರಾಕ್ರಮಕ್ಕೆ ಕಣ್ಣಾವುದು ಮಾವ, ಕಣ್ಣಾವುದು. ಈ ಕುರುರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕ್ಕೆ ಕಣ್ಣಾಗದೆ ಸಾಗಿ ಬರುವ ಜಯಸರಿಗೆ ಕಾಲ್ ತೊಡಕು. ನಿನ್ನ ಕೈ ಹಿಡಿದ ಕಸದ ಬಳ್ಳಿ ಕೊಚ್ಚಿ ಹೋಗದೆ ಫಲದಂಗಮಲ್ಲರ ಫಲದ ಸರಳನಲ್ಲಿ ಬಿಚ್ಚು ಮಾತಿನ ಹೇಳುತ್ತಿರುವೆ. ಸುಯೋಧನ, ಓ ಛಲದಂಕಮಲ್ಲ, ಈವರೆಗೆ ನನ್ನ ಮನದೊಳಗಿರ್ತ ವಿಷಯವನ್ನೆಲ್ಲ ವಾವ ಇನ್ನು ಮುಂದೆ ಸುರಿಸುವೆ ಭಾನುಮತಿಯ ನೆತ್ತರದಲ್ಲಿ ಬೆಂಕಿಡಿಗ ಹೊಳೆಯನ್ನು ಹರಿಸುವೆ. ಈಗವಳ ಆರಾಧ್ಯ ದೈವ ಕಾಮದೇವ ಅಶ್ವತ್ಥಾಮ. ಅಶ್ವತ್ಥಾಮ, ಅಶ್ವತ್ಥಾಮ ನಡುರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ನೀ ಕಾಲಿಟ್ಟರೆ ನಿನ್ನ ಕಣ್ಣುಗಳಿಗೆ ಹೊರಡು ಕಾಣುವುದು. ಅಂಗೈ ಅಂಗೈ ಹೊಡಿದೆ, ಕನ್ನಡಿ ಹೊಡಿದೆ. ನೋಡು, ಹೋಗಿ ನೋಡು. ಯಾರಲ್ಲಿ? ಓಹ್, ನನ್ನ ಗೂಢಚಾರಿಣಿ ಮದಹಂಸಿ. ಬೆದರದಲೆ ಬೆಚ್ಚದಲೆ ಈ ವೀರನ ಬಳಿಗೆ ಏಕಾಂಗಿಯಾಗಿ ನಡೆದಿರುವ ಹೀಗೆ ನಿನ್ನಿಂದ ಒಂದು ಅತ್ಯಮೂಲ್ಯ ಕಾರ್ಯ ಆಗಬೇಕು. ಬೇಕು ಬೇಕು ಈ ವನಪು ವಯ್ಯಾರ ಮೇಲು ಶೃಂಗಾರ ಕಾರ್ಯ ಸಾಧನೆಗೆ ಸ್ವಲ್ಪ ಮುಂದೆ ಮಾಡು. ನಿನ್ನ ಕಂಠದ ಮೇಲಿನ ಕಿವಿಯನ್ನು ನಡುರಾತ್ರಿಯಲ್ಲಿ ಅಶ್ವತ್ಥಾಮ ಅಂತಃಪುರದಲ್ಲಿ ಜಾಗ್ರತೆಯಿಂದ ಮಾಡು.
ನಕ್ಷತ್ರ, ಕಡಲು ಕುಡಿದಿಟ್ಟ ಅವಾರ್ಘ್ಯ ರತ್ನ ನೀನು. ಗಾತ್ರದಲ್ಲಿ ನೀನು ಅದೆಷ್ಟು ಆ ಸೂರ್ಯನನ್ನು ಮಿಕ್ಕಿರುವಿ ಎನ್ನುವುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. ಅಂತಹ ದಿವ್ಯವಾದ ಶಕ್ತಿಯನ್ನ ಹೊಂದಿರುವ ಅಗಸ್ತ್ಯ ನಕ್ಷತ್ರವೇ, ನಿನ್ನೆದೆಯಳು ಉರಿದಿರುವ ಆ ದಿವ್ಯವಾದ ಅಗ್ನಿರಸವನ್ನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಓ ತಂದೆ ಗುರು ದ್ರೋಣಾಚಾರ್ಯರೇ, ನಿಮ್ಮನ್ನು ಮೋಸದಿಂದ ಕೊಂದಿರುವ ಆ ಕೌಂತೆಯರನ್ನು ರಕ್ತದಿಂದ ನಿಮಗೆ ದುಃಖಾಶ್ರುಗಳನ್ನರ್ಪಿಸುವೆನಲ್ಲದೆ ಬರಿಯಾಗಿ ದುಃಖಾಶ್ರುಗಳನ್ನರ್ಪಿಸಲಾರೆ. ಆ ಪಾಂಡವರ ರಕ್ತ ಮಾಂಸ ಮಜ್ಜೆಗಳನ್ನು ಒಟ್ಟುಗೂಡಿಸಿ ನಿಮಗೆ ಪಿಂಡೋದಕವನ್ನ ಬಿಡುತ್ತೇನೆಯೇ ವಿನಃ ಬರಿಯ ಪಿಂಡೋದಕವನ್ನ ಬಿಡಲಾರೆ. ಇದಕ್ಕೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಉದಯಿಸಿರುವ ಅಗಸ್ತ್ಯ ನಕ್ಷತ್ರ. ಮೋಹದಿಂದ ಯೋಚಿಸುತ್ತಿರುವ ವೇಳೆಯಲ್ಲಿಯೇ ಬಂದಳು ಮದಹಂಸಿ ಎಂಬ ಸಾಮ್ರಾಜ್ಞಿ ಭಾನುಮತಿಯ ದಾಸಿ. ಬಂದು ಹೇಳುತ್ತಾಳೆ, ಮಧ್ಯರಾತ್ರಿಯ ವೇಳೆಯಲ್ಲಿ ಬಂದು ಸಾಮ್ರಾಜ್ಞಿಯನ್ನು ಕಾಣಬೇಕೆಂಬ ಆದೇಶವಾಗಿದೆ ಎಂದು. ಆಜ್ಞೆಯನ್ನ ಮೀರಬೇಕೆ ಅಥವಾ ಇಲ್ಲ, ಮನಸ್ಸೇ ಎಚ್ಚರವಾಗಿರು. ಬಣ್ಣ ಬಣ್ಣದ ಬದುಕಿನ ಬಣ್ಣಗಳಿಗೆ ಮಾರು ಹೋಗಬೇಡ. ನಾನು ನಿದ್ರಿಸಿದಾಗ ಮಾತ್ರ ನೀನು ನಿದ್ರಿಸಬೇಕು. ನಾನು ಎಚ್ಚರಗೊಂಡಾಗ ನೀನು ಎಚ್ಚರವಾಗಿರಬೇಕು. ಮನಸ್ಸನ್ನು ಗೆದ್ದವನನ್ನು ಅಪ್ರತಿಮ ವೀರ ಎಂಬುದಾಗಿ ಕೊಂಡಾಡಿದ್ದಾರೆ ಅಮರರ ಬಾನುಲಿಯಲ್ಲಿ. ಸಾಮ್ರಾಜ್ಞಿಯ ಆಜ್ಞೆ ಒಂದೆಡೆಯಾದರೆ ಮನಸ್ಸಿನ ತಾರ್ಕಿಕ ಯೋಚನೆಯೇ ಇನ್ನೊಂದು. ಆದರೂ ಮನಸ್ಸಿನಲ್ಲಿ ಮರೆತಿಲ್ಲ ಆ ಕೌಂತೆಯರನ್ನು ಕತ್ತರಿಸಿ ಪಿಂಡ ಪ್ರದಾನ ಮಾಡುವೆನೆಂಬ ಜ್ವಲಂತವಾದ ಸೇಡು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳನ್ನಾರು ನುಡಿದರು. ಓ ಗುರುತರುಳ, ತಂದೆ ಸತ್ತಿದ್ದಕ್ಕಾಗಿ ದುಃಖವ್ಯೂಹಲ. ಗುರುಪುತ್ರ, ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡಿರುವ ಮನುಷ್ಯನಲ್ಲಿ ಈಗ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಯಾರು? ಪಾಂಡವರ ಪಟ್ಟದರಸಿ ನನ್ನ ತಂದೆ ದ್ರೋಣಾಚಾರ್ಯರನ್ನು ಕತ್ತರಿಸಿದವನು ನಿನ್ನಣ್ಣ ದೃಷ್ಟದ್ಯುಮ್ನ. ಆದರೂ ನಿನ್ನೆದುರು ನಾನು ಶಾಂತಿಯಿಂದ ಧರ್ಮದಿಂದ ಮಾತನಾಡುತ್ತಿದ್ದೇನೆಂದ ಮೇಲೆ ನನ್ನಲ್ಲಿ ಮನುಷ್ಯತ್ವವಿಲ್ಲವೇ? ಯಾವತ್ತೂ ಮನುಷ್ಯ ಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದೀಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳು. ಇದಕ್ಕೆ ದ್ವೇಷದ ಬಣ್ಣ ಬಳಿದಿದೆಯಲ್ಲವೇ? ಆ ಬಳಿಕ ಸಾಮಾನ್ಯರ ಪಾಡೇನು?
ಗುರುಪುತ್ರ, ಇಂದು ಎಲ್ಲಿ ಕಣ್ಣಿಟ್ಟರೂ ಕಣ್ಣಿಗೆ ಕಾಂಬುದು, ಕಣ್ಣಿಗೆ ಕೈಸಾಗದವರ ಕಣ್ಣೀರು, ಸಬಲರು ಹರಿಸಿದ ನೆತ್ತರು, ಪ್ರೀತಿಯೇ ಪವಿತ್ರವೆಂದು, ಗೆಳೆತನವೇ ಸಮಸ್ತ ಮಾನವ ಕುಲದ ತಳಹದಿಯ ಉದ್ಘೋಷಿಸಿದ ಉಪನಿಷತ್ತಿನ ಧರ್ಮ ಕಾರ್ಯಗಳು ಈಗ ಹಳೆಯ ಹೊತ್ತಿಗೆಯ ಮಾತಾಗಿದೆ, ಮತ್ತೆ ಸುಳ್ಳಿನ ಕಂತೆಗಳಾಗಿದೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮ, ಅವನೇ ಇಷ್ಟಕ್ಕೆಲ್ಲ ಕಾರಣ. ಏನು? ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನೇ? ಹೌದು, ಅದಕ್ಕಾಗಿಯೇ ನರರು ರಕ್ತ ತರ್ಪಣವನ್ನ ಕೊಡುತ್ತಿದ್ದಾರೆ ಅವನ ಸಂತುಷ್ಟಿಗಾಗಿ. ಅದಕ್ಕೆ ಈಗ ನಡೆಯುತ್ತಿರುವ ಕುರುಕ್ಷೇತ್ರವೇ ದರ್ಪಣ. ಅಶ್ವತ್ಥಾಮರೇ, ಈ ಭಾರತ ವೀರರು ದಾರಿ ದಿಕ್ಕುಗಳು ತಪ್ಪಿದರು, ಭಾರತರ ಸ್ತ್ರೀಯರೆಂದು ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದರು ಸಮಸ್ತ ಮಾನವ ಕುಲದ ಪ್ರಬೋಧನೆಗೆ ಕಾರಣವಾಗಿರುವ, ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನು ಇದು ಹನ್ನೊಂದನ್ನಾಗಿ ಮಾಡುವಂತಹ ಶಕುನಿಯ ಮಾತನ್ನು ಸತ್ಕರಿಸಿ ಆತನ ಮಾತಿನ ವಾಣಿಯ ಅಕ್ಷರಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವವಿದೆ. ಗುರುಪುತ್ರ, ಪಿತಾಮಹ ಭೀಷ್ಮರಂತೆ ನೀವು ಸಹ ಅಧರ್ಮಕ್ಕೆ ಹೆಗಲು ಕೊಟ್ಟು ಈ ಭೂಮಿಯನ್ನೆಲ್ಲ ಸ್ಮಶಾನವಾಗಿದೆ ಎಂದೆನಿಸುವಂತೆ ಮಾಡಲೆಣಿಕೆ ಹಾಕುತ್ತಿರುವಿರಾ? ಅಧರ್ಮ ಅಧರ್ಮ ಧರ್ಮ ಯುದ್ಧದಲ್ಲಿ ಆ ಭೀಷ್ಮಾಚಾರ್ಯರನ್ನು ರಾತ್ರಿಯ ವೇಳೆ ಶಿಬಿರಕ್ಕೆ ತೆರಳಿ ಭಾವನೆಗಳ ಹೊಯ್ದಾಟ ಹೊಯ್ಯುವಂತೆ ಮಾಡಿ ತನ್ನ ಸಾವನ್ನ ತಾವೇ ತೋರಿಸಿಕೊಳ್ಳುವಂತೆ ಮಾಡಿದ್ದು ಧರ್ಮವೇ? ನನ್ನ ತಂದೆ ದ್ರೋಣಾಚಾರ್ಯರನ್ನು ಪುತ್ರ ಶೋಕದನಾರ್ಥವಾಗಿ ಪರಲೋಕಕ್ಕೆ ತೆರಳಲು ಹೊರಟು ನಿಂತು ಕಳೆಬರವನ್ನ ತೆಗೆದಿಟ್ಟಾಗ ಶಸ್ತ್ರತ್ಯಾಗ ಮಾಡಿದ ನನ್ನ ತಂದೆಯ ಕತ್ತರಿಸಿದ್ದು ಧರ್ಮವೇ? ಧರ್ಮದ ಬಗ್ಗೆ ಪಾಂಡವರು ಈ ಅಶ್ವತ್ಥಾಮನಿಗೆ ಪಾಠ ಹೇಳಬೇಕೆ? ಅಷ್ಟೇ ಅಲ್ಲ, ನನ್ನ ತಂದೆಯನ್ನು ಕೊಂದ ಕೌಂತೆಯರ ಅಧರ್ಮಕ್ಕೆ ಶಿಕ್ಷೆ ಆಗಲೇಬೇಕು. ಇಷ್ಟಕ್ಕೆಲ್ಲ ಕಾರಣ ಯಾರು? ಆ ಕೃಷ್ಣ. ಅವನ ತಂಗಿ ನೀನು ಅಂದಾಗ ಅವನೊಬ್ಬ ಮಾಟಗಾರ, ನೀನೊಬ್ಬಳು ಮಾಟಗಾರ್ತಿ. ನಿನಗಾಗಿಯೇ ನಡೆಯುತ್ತಿದೆ ಕುರುಕ್ಷೇತ್ರ. ನಿನಗಾಗಿಯೇ ನಡೆಯುತ್ತಿದೆ ಮಹಾಭಾರತ ಯುದ್ಧ. ಇದಕ್ಕೆಲ್ಲ ಕಾರಣ ನೀನೇ. ಈ ಭೂಗೋಲಕ ಒಡಕ ಗೋಳಕವಾಗಲಿ, ಆದರೆ ಈ ಭಾರತೀಯ ಗರತಿಯ ಪುಣ್ಯ ಕೋಗಿಲೆಯ ಕೂಗು ಮುಗಿಲು ಮುಟ್ಟಲಿ. ಸೃಷ್ಟಿಯ ಹಿರಣ್ಯ ಗರ್ಭವೇ ತಲ್ಲೆಣಿಸುವಂತೆ ಮರುಧ್ವನಿ ಮಾಡಲಿ. ಜಯ ಭಾರತಿ.
ನನ್ನ ದೇಹ. ಅಶ್ವತ್ಥಾಮ ಗುರುವೇ, ಇನ್ನಾರು ಕಾಣರು ಎನ್ನ ಎದೆಯಾಳ. ನೀನೇ ಪಾಂಡವರ ಪಾಳಿಗೆ ಪ್ರತಿ ಕಾಳ. ಕೌರವೇಶನಿಗೆ ಬಲ್ಲಿದ ಬಲ್ಲಾಳ ಒದಗಿ ಬಂದ ಸಂದರ್ಭದಲ್ಲಿ ಕುರುವೇಶನ ಕಾಳ ಕತ್ತನ್ನು ಕಂಡ ಅಗ್ನಿಮುಖ ಅಗಸ್ತ್ಯ ನೀನು. ಕುರುವೇಶ ವೀರ ಬಲ್ಲಾಳುಗಳ ನಡುವೆ ನಿಮ್ಮನ್ನೇ ನಂಬಿರುವೆನು ನಾನು. ನನ್ನ ಮಾಂಗಲ್ಯ ರಕ್ಷಿಸುವುದಕ್ಕೆ ಯಮನ ಹಸುವ ನಂಗಿದ ಪ್ರತಿ ನೀಲಕಂಠನು ನೀನು. ಎಲೆ ಕಾಮ ರಾಜ್ಯದ ಧೂರ್ತಪೂರಿ, ಏನಿದು ದೊರೆಯೇ ನಿಮ್ಮೆದೆಯ ಒಳದನಿ? ಭಾನುಮತಿ, ಕಾಮನ ಬಿಲ್ಲಿನ ಬಣ್ಣದ ನಗೆಯಲ್ಲಿ ಇಷ್ಟು ದಿನ ನಿನ್ನೊಡದೆ ಕಾಲ ಕಳೆದೆ ಎಂದು ಆ ಗಂಧರ್ವನು ಕಟ್ಟಿದ ಗಂಟನ್ನು ನಿನ್ನಿಂದ ಬಿಚ್ಚಲಾಗಲಿಲ್ಲವೋ? ಅಂದೇ ನೀನು ಈ ಕೌರವೇಶ್ವರನ ಕಣ್ಣಿಗೆ ಮಣ್ಣೆರಚಿದವಳೆಂದು ಅರ್ಥ ಮಾಡಿಕೊಂಡೆ. ಇಂದು ಅದು ಸ್ಪಷ್ಟವಾಯಿತು ನನ್ನ ಕಣ್ಣಿಗೆ. ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿ. ಆದರೂ ಇಷ್ಟು ಮಾತ್ರ ನಿಜ ನಾಥ. ಆ ಕೃಷ್ಣನ ತಂತ್ರಕಲೆ, ಸ್ತ್ರೀಯತ್ವದ ನೆಲೆ, ಅಮರ ಉಲ್ಲಾಸದಲ್ಲಿ ಜೊತೆಗೂಡಿ ದ್ರೌಪದಿಯ ಕೈ ಬೆರಳುಗಳ ನಡುವೆ ಕುಣಿಯುವಂತೆ ಕಾಣುತ್ತದೆ. ಎಲೆ ಭಾನುಮತಿ, ಕಾಡಿರುಳಿನ ಕತ್ತಲೆಯ ಗರ್ಭವನ್ನು ಭೇದಿಸುವ ಕಾಲ್ಮೆಚ್ಚು ಹೊರವಂತೆ ಕಾಮಿನಿಯ ಅಂತರಂಗದಿಂದ ಒಮ್ಮೆ ಹೊರಹೊಮ್ಮೆ ಹೊಳೆಯುವುದೊಮ್ಮೆ ಮಿಂಚಿನಂತಹ ಮಾತುಗಳು. ಕಾಮಿನಿಯ ಕುಹಕಕ್ಕೆ ಮಂಕಾಗಿ ಮೂಕವಾಗಿದೆ ಈ ಜಗದ ಜಾಡತನ. ಭಾನುಮತಿ, ಕಾಮಿನಿಯ ಕಣ್ಣಿಗೆ ಮಂಕಾಗಿ ಮೂಕವಾಗಿದೆ ಈ ಜಗದ ಜಾಡತನ. ಓ ನನ್ನ ದೊರೆಯೇ, ನೀನೆನ್ನ ಬಾಳಿನ ನೌಕೆಗೆ ಧ್ರುವ ನಕ್ಷತ್ರ. ಹೌದು ಭಾನುಮತಿ, ಹೌದು. ಗಂಡನಾತ್ಮದಳು ಅಂತಃಶಕ್ತಿಯನ್ನ ತುಂಬುವವಳು ಹೆಂಡತಿ. ಅವಳಾಗದಿರ ಗರತಿ ಆ ಪುರುಷನ ಪರಾಕ್ರಮಕ್ಕೆ ಚ್ಯುತಿ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಸುಳಿದಾಡುತ್ತಿರುವುದು ಅಲ್ಲಿ ಬಾರಳು ಜಯಲಕ್ಷ್ಮಿಯು ಹೇಸಿ. ಎಲ್ಲಿ ಸ್ವಚ್ಛವೃತ್ತಿಯೇ ತಲೆ ಎತ್ತಿ ಮೆರೆಯುವುದು ಅಲ್ಲಿ ದೊರಕಲಾರದು ಜಯಸಿರಿಯ ದೊರೆತನ. ಭಾನುಮತಿ, ಜಯಸಿರಿಯ ದೊರೆತನ. ಸೋಲಿನಿಂದ ಬಂದ ವಿಚಾರ ನಿರ್ಭರದಲ್ಲಿ ಕಿಡಿದುಂಬಿದ ನುಡಿಗಳನ್ನಾಡಿದೆಯೋ ಸಿಡಿಲು ಬಡಿದಂತೆ. ಜಗಜ್ಜೀವನದ ಜಂಜಾಟದಳು ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರೂ ಭಾರತೀಯ ಗರಿತಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ. ನಾನು ದಿಕ್ಕು ತಪ್ಪಿದೆ, ನಾನು ದಾರಿ ತಪ್ಪಿದೆ. ಹೌದು ಭಾನುಮತಿ, ನಾನು ದಾರಿ ತಪ್ಪಿದೆ. ಆದರೆ ಸತ್ಯದ ದಾರಿಯಲ್ಲಿ ಕೈ ಹಿಡಿದು ತಂದು ನಡೆಸಿದರು ಎಲ್ಲ ಶಕುನಿ ಭಾವದವರು. ನಿಮ್ಮ ಮಾವ ಶಕುನಿ ಖಲ ಹೃದಯ. ಅವನಲ್ಲಿ ದೇವ ಭಾವನೆಗೆ ಎಳ್ಳು ನೀರು, ದ್ವೇಷ ಭಾವನೆಗೆ ಬೆಳೆ ನೀರು. ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಬಿತ್ತಿರುವನು ಶಕುನಿ ನಿಮ್ಮ ಹೃದಯದಲ್ಲಿ ವಿಷಕಾರುವ ಬೀಜಗಳನ್ನು. ಇನ್ನು ನೀನು ಕುಣಿಸಿದಂತ ಕುಣಿಯುವವದಲ್ಲ ಈ ಕೌರವೇಶ್ವರ. ನಾನೆಂದು ಕುಣಿದಿಲ್ಲ, ಕುಣಿಸಿಲಾಶಿಸಿಯೂ ಇಲ್ಲ. ಆದರೆ ನೀ ಕುಣಿದೆ ಕಾಂತ ಶಕುನಿಯದೆಯ ಗತಿಯಲ್ಲಿ. ಇನ್ನಾದರೂ ಜಾಗರೂಕನಾದರೆ ನಿನ್ನನ್ನು ತಡೆಯುವ ಧೀರರಾರಿಲ್ಲ. ಪ್ರಚಂಡ ಪರಾಕ್ರಮವು ತುಂಬುವುದು ನಿನ್ನಲ್ಲಿ. ಆದ್ದರಿಂದ
ಶಕುನಿಯ ರೀತಿ ನೀತಿಗಳನ್ನದ್ದು ನುಗ್ಗಿನಡೆ ಎನ್ನ ದೇವ. ರಾಜಕಾರಣದಲ್ಲಿ ಕಾಳರಾತ್ರಿ ಕವಿಯುತ್ತಿರಲಿ, ಘನಘೋರ ಕಟಾಟದಲ್ಲಿ ಕೋಲ್ಮಿಂಚು ಥಳಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿಯ ಮಾತಿಗೆ ಕಿವಿಗೊಟ್ಟು ಬಾಳಿನ ಭುವಿಗಳು ಹೆಜ್ಜೆಗಳನ್ನಿಟ್ಟರೆ ಯವನ ಮುತ್ತಜ್ಜನದು ಭೀತಿ ಇಲ್ಲ. ಹೌದು ಭಾನುಮತಿ, ಹೌದು. ಗರತಿಯಾದವಳು ಆಡಿದ ಮಾತುಗಳೆಲ್ಲವೂ ಸತ್ಯ ಭಾನುಮತಿ, ಸತ್ಯ. ಆದರೆ ಗರತಿಯಾದವಳು ಶೀಲವನ್ನ ಎಲ್ಲಿ ಕಳೆದುಕೊಳ್ಳುತ್ತಾರೆಯೋ ಅಲ್ಲಿ ಆ ಪುರುಷನಿಗೆ ಸೋಲು ಭಾನುಮತಿ, ಸೋಲು. ಅದೋ ನೋಡು, ಅದೋ ನೋಡು, ವಿದ್ಯುತ್ ವೇಗದಿಂದ ಓಡಿ ಬರುತ್ತಿದೆ ಆ ಯಮನ ಕೋಣ. ಅದು ಈ ಕೌರವೇಶ್ವರನನ್ನು ಕೊಂಡೊಯ್ಯುವ ಕರ್ಣಕರ್ಕಶವಾದಂತಹ ಕಂಠದ್ವಾರವನ್ನು ಕೇಳು ಭಾನುಮತಿ, ಕೇಳು ಭಾನುಮತಿ, ಭಾನುಮತಿ. ಇನ್ನು ನನ್ನ ಪರಾಕ್ರಮಕ್ಕೆ ಯಾವುದು ಗತಿ ಭಾನುಮತಿ, ಯಾವುದು ಗತಿ? ಭಾನುಮತಿ, ನಿನ್ನ ಮೇಲೆ ಗರತಿ ಎಂಬ ಮುದ್ರೆಯನ್ನೊತ್ತಿ ಇಷ್ಟು ದಿನವರೆಗೆ ತೇಲಿದೆ ನಾನು ಮೋಹದ ಬಳೆಯಲ್ಲಿ ಭಾನುಮತಿ, ಮೋಹದ ಬಳೆಯಲ್ಲಿ. ಭಾನುಮತಿ, ಈಗ ಕೇಳು, ನಿನ್ನ ಈ ಪಾಪ ಮುಚ್ಚಿದ ಹೊಲಸು ದೇಹವನ್ನ ಕತ್ತರಿಸಿ ಮಣ್ಣು ಮುಚ್ಚಿ ಬಿಡುತ್ತೇನೆ. ಅಮ್ಮನನ್ನು ಕೊಲ್ಲಬೇಡಪ್ಪ. ಅಮ್ಮ, ಅಪ್ಪ, ಅಮ್ಮನ ಹತ್ರ ಅಮೃತವಿದೆ ಅಮ್ಮ, ಏಕಮ್ಮ. ಏಳು, ಎದ್ದೇಳು ದುರ್ಜಯ, ಏಳು. ಹೂವೇ ಹಾವಾಗಿ ಕಚ್ಚಿದ ಕಾಲಕ್ಕೆ ಹಿಡಿದ ಕತ್ತಿಯಿಂದ ಕತ್ತರಿಸಲೇಬೇಕು ದುರ್ಜಯ, ಕತ್ತರಿಸಲೇಬೇಕು. ಪರಮ ಪತಿವ್ರತೆ ಎಂದು ನಂಬಿದಂತಹ ಈ ಹೆಣ್ಣು ಕಾಮದ ಮೂಟೆಯಾಗಿ ನಿಂತಿರುವ ಕಾಲಕ್ಕೆ ಕತ್ತೆಯಿಂದ ಕತ್ತರಿಸುವುದೊಂದೇ ದಾರಿ. ದುರ್ಜಯ, ಈಗ ನಿನಗೆ ನಿನ್ನ ಅಪ್ಪ ಬೇಕೋ ಅಮ್ಮ ಬೇಕೋ ನೀನೇ ವಿಚಾರ ಮಾಡು. ಅಪ್ಪ, ನಾವಿಬ್ಬರೂ ಬೇಕಮ್ಮ, ನೀವಿಬ್ಬರೂ ಬೇಕು ಅಮ್ಮ. ಅಪ್ಪ, ಅಮ್ಮನ ಹತ್ರ ಅಮೃತ ಕಲಶವಿದೆ ಅಮ್ಮ, ಏಕಮ್ಮ. ಮಗು, ಆರೊಡನೆ ಜಗಳಾಡದೆ ಎಲ್ಲರೊಡು ಗೆಳೆತನ ಕಟ್ಟು ಹಗೆತನ ಮೆಟ್ಟು. ಕಾಂತ, ಸಾರ್ವಭೌಮನು ನೀನು, ಸೇವಕಿಯು ನಾನು. ನನಗೆ ನೀನಾವ ಪಾತ್ರ ಕೊಟ್ಟರೂ ಕಳೆ ಕಟ್ಟುವಂತೆ ಮಾಡಿ ತೋರಿಸುವೆ ಬಾಳೆವೆಂಬ ರಂಗಭೂಮಿಯ. ತನಗೆ ತಲೆಭಾರವಾದ ನನ್ನೀ ಶಿರವನ್ನು ತುಂಡರಿಸಿಚ್ಚಿರು. ಎಂಬುದರ ನೆನಪು ಉದರಲಲ್ಲದೆ ನಿನ್ನ ಬರಿದಲೆಯೊಳಗಿಂದ ಒಂದು ನಿನ್ನ ಬಿಗಿದುಕೊಂಡು ಬಂದಿದ್ದ ಆ ಚಿತ್ರಸೇನ ಗಂಧರ್ವನೇ ನಾನು. ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಆ ಅರ್ಜುನ ಇಂದು ನಿನ್ನ ಬದ್ಧವೈ. ಅಂದಿನ ಭೀಷ್ಮ ದ್ರೋಣರಿಲ್ಲ ಇಂದಿನ ಹಸ್ತಿನಾವತಿಯಲ್ಲಿ. ಮತ್ತೆ ಅಶ್ವತ್ಥಾಮ ಬಗೆಗಾಗಿ ನನ್ನೆದೆಗೆ ಏರಿದ ಬೇರೊಂದು ಬಣ್ಣ. ಎಲಲೋ ನೀಲಾಗ್ರಣಿ ಹೂವಿನ ಜಾಲದಲ್ಲಿ ಬಿದ್ದ ಹಕ್ಕಿಗಳಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದರಸಿಯ ಹುಟ್ಟ ಸೀರೆಯ ಸಳೆಯಲ್ಲಿ ಆರಿಸಿದ ನಿನ್ನ ಆ ಬಗೆಗೆ ನನ್ನ ಆ ಪಾಂಡವರ ಎದೆಯೊಳಗೆ ಉಂಟಾದ ಬಗೆಗೆ ಪರಿತಾಪದ ಪರಿಚಯ ನಿನ್ನೆದೆಗೆ ಮಾಡಿಕೊಡಲಿಕ್ಕೆ ಆ ನಿಸರ್ಗ ನನ್ನ ಕಳಿಸಿದೆ ಮುಳ್ಯವನೇ ಮತಿಸಿ. ಕರ್ಮ ನನ್ನನ್ನು ಕಟ್ಟಿದ ಕಾಲಕ್ಕೆ ಅದನ್ನೇ ಮೆಟ್ಟಿ ನಿಂತು ನನ್ನೆದೆಯ ಆಸೆಯನ್ನ ತುಂಬಿಕೊಳ್ಳ
ಕೊಳ್ಳದೆ ಬಿಟ್ಟವದಲ್ಲ ಈ ಛಲದಗ್ಗ. ನಾನೇ ಈ ಛಲದಗ್ಗ ಬಲ್ಲ ಪುರುಷಾಕಾರ. ಓ ಛಲದಂಕಮಲ್ಲ, ಬರೀ ಕುರುಡು ನಂಬಿಕೆಗಳಿದಿರು ಹೊತ್ತೆ. ಬರೀ ಕಣ್ಣಿಗೆ ಕತ್ತಲು ಕಾಂತ, ಕತ್ತಲು ಕಣ್ತೆರೆದರೆ ಸೂರೆಗೊಳ್ಳುವ ಹಗೆಗಳು ಹಸ್ತಿನಾವತಿ ಅಷ್ಟ ಐಶ್ವರ್ಯವನ್ನೆಲ್ಲ. ನೀನೀಗ ನಿಶಕ್ತನು ನಿರಾಧಾರನು. ನಿಶಕ್ತ ನಿರಾಧಾರ ಭೀಷ್ಮ ದ್ರೋಣ ಅಶ್ವತ್ಥಾಮರನ್ನು ಬೀರಿರುವಂತಹ ಮಹಾಪರಾಕ್ರಮಿ ಕರ್ಣ ಕರಿಪುರದಲ್ಲಿದ್ದಾನೆ ಎಂಬುದನ್ನು ಅರಿಯದೆ ಬಂದ ನೀನು ಬಂಧಿಯಾಗುವೆ, ಜಲಗಂಧರ್ವನೇ ಬಂಧಿಯಾಗುವೆ. ಅಂದಿನ ಲೋಟದಲ್ಲಿ ನಿಂತು ನೋಡುತ್ತಿರುವ ನಿನ್ನ ಗೆಳೆಯ ಕರ್ಣ ನನಗೆ ತೃಣ ಸಮಾನ. ನಿನ್ನ ವೀರ ಕರ್ಣ ತೃಣ ಸಮಾನ. ಆಹಾ ಭಾನುಮತಿ, ಅಂದಿನ ಪ್ರತಿಯ ಚಿತ್ತಾರ ಇಂದಿಗೂ ಮಾಸಿಲ್ಲವೇ? 3 ಮನೆಯುಳ್ಳ ಕಾಳಿಯ ಕೈಯ ತ್ರಿಶೂಲಕ್ಕೆ ಜಂಗಿಲ್ಲ. ಎಲೆ ಭಾನುಮತಿ, ಎಲೆ ಭಾನುಮತಿ, ನೀನು ಗಂಧರ್ವನ ಭಾಷೆ ಗಂಧರ್ವ ಲೋಕಕ್ಕೆ ಬರುವೆಯಾ, ಅಲ್ಲ ನಿನ್ನ ಕಂದನನ್ನು ಕಳೆದುಕೊಳ್ಳುವೆಯಾ? ಅದೇ ಮಹತ್ವದಲ್ಲ. ಯಮನ ಬಲೆ ಕತ್ತರಿಸಿದ ಗರತಿಯ ಧರ್ಮ ಬಲ್ಲವಳಿಗೆ. ಹಲೋ, ನನ್ನ ವಿಮಾನಕ್ಕೆ ಕಟ್ಟಿದ ಗಂಟೆ ನುಡಿಯುತ್ತಿದೆ. ಭಾನುಮತಿ, ಈಗ ನಿನ್ನ ಕಂದನನ್ನು ಇಟ್ಟುಕೊಳ್ಳುವೆಯಾ ಅಥವಾ ನನ್ನ ಗಂಧರ್ವ ಲೋಕಕ್ಕೆ ಬರುವೆಯಾ? ಭಾನುಮತಿ, 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 ನನ್ನಮ್ಮನ ಕೈಯನ್ನ ಬಿಡು. ಕೊಡುವೆ, ಕೊಲ್ಲುವೆ. ಯಾರು? ಚಿತ್ರಸೇನ ಗಂಧರ್ವ, ಗುರುಕುಲದ ವೈರಿ. ನಿಲ್ಲು, ನಿಲ್ಲು. ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ. ಅಶ್ವತ್ಥಾಮನೆಂಬ ಈ ನರಕೇಸರಿ ಬದುಕಿದ್ದಾನೆ. ಅದನ್ನು ತಿಳಿದು ಬಂದೆಯ? ಕೈ ಎತ್ತುವ ಮೊದಲೇ ಓಡಿ ಹೋದ ಹೇಳಿ ಸಾಮ್ರಾಟ. ಆ ನರಕೇಸರಿಯಂತೆ ಬಂದ ಗಂಧರ್ವ ಸದ್ದಿಲ್ಲದಂತೆ ತಲೆ ಕೆಳಗಾಗಿ ಹೋದದ್ದು ಯಾಕೆ ಬಲ್ಲೆಯ? ಅಂದು ನನ್ನ ತಾಯಿ ಹೇಳಿದ್ದಳು, ಅಶ್ವತ್ಥಾಮ, ನಿನ್ನನ್ನು ಕಂಡೊಡನೆ ಕಿಂಪುರುಷರು ಕಣ್ಣು ಮುಚ್ಚುವರು. ನಿನ್ನನ್ನು ಕಂಡೊಡನೆ ಆ ಗಂಧರ್ವರ ಬಾಯಿಗೆ ಬೀಗ ಬೀಳುವುದು. ಆ ಸಂದರ್ಭದಲ್ಲೂ ಯಾವೊಬ್ಬ ಸತಿ ನಿನ್ನ ಪಕ್ಕದಲ್ಲಿ ನಿಂತರೆ ಅವಳೇ ಮಹಾಗರತಿ ಭರತಖಂಡಕ್ಕೆ. ಇಂದು ಆ ತಾಯಿ ಹೇಳಿದ ಮಾತು ನಿಜವಾಯಿತು. ಮಹಾಗರತಿ, ಮಹಾಗರತಿ. ಗುರುಪುತ್ರನೇ, ಇದನ್ನೇನು ಆರಂಭಿಸಿದೆ? ಇಡೀ ಬ್ರಾಹ್ಮಣ ಕುಲವೇ ನನ್ನ ರೂಪದಲ್ಲಿ ಬಂದು ನಿನ್ನ ಪಾದಕ್ಕೆರಗುತ್ತಿದೆ ತಾಯೇ. ಗರತಿ ಯಾವ ಧರ್ಮದವಳೇ ಇರಲಿ, ಯಾವ ಕುಲದವಳೇ ಇರಲಿ, ಆ ಗರತಿಯ ನಾಮ ಮಂತ್ರವೇ ಗಾಯತ್ರಿ ಮಂತ್ರಕ್ಕೆ ಸಮಾನ. ಓಂ ನಮಃ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಭರತ ಖಂಡದ ಸಮಸ್ತ ನಾರಿಯರಿಗೂ
ಅಶ್ವತ್ಥಾಮನ ನಮೋ ನಮಃ. ಮಂಗಳಮಕ್ಕೆ ಓ ಆರ್ಯಪುತ್ರನೇ, ಅಶ್ವತ್ಥಾಮನೇ, ಭುವನಮಲ್ಲ ಕುರುರಂಗ ಜೀವನದಲ್ಲಿ. ಏನೂ ಅರ್ಥವಾಗುತ್ತಿಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಓ ಛಲದಂಕಮಲ್ಲ, ಬರೀ ಸಂಶಯದಲ್ಲಿ ಕಾಲ ಕಳೆಯದಿರು. ನನ್ನ ಕಣ್ಣಿಗೆ ಕತ್ತಲು ಕಾಂತ, ಕತ್ತಲು ಕಣ್ತೆರೆಯದಿರೆ ಸೂರ್ಯಗಳು ಹಗೆಗಳು ಹಸ್ತಿನಾವತಿ ಅಷ್ಟ ಐಶ್ವರ್ಯವನ್ನೇ. ಕತ್ತಲು, ಬರೀ ಕತ್ತಲು, ಕತ್ತಲು. ಕತ್ತಲು, ಬರೀ ಕತ್ತಲು, ಕತ್ತಲು.